ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ನಮ್ಮೆಲ್ಲರ ಮಧ್ಯೆ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥ ಮುಂದೆ ವರ್ಷ ಅವ್ರನ್ನೇ ನಮ್ಮನ್ನೆಲ್ಲ ಸಿದ್ದರಾಮಯ್ಯವರ ಡಿ.ಕೆ. ಶಿವಕುಮಾರ್ ನನಗೆ ಮುಂದೆ ಕೋಪ ಇಲ್ಲ. ನನಗಿರ್ತಕ್ಕಂಥ ಕೋಪ ಈ ಅಪ್ಪ ಮಕ್ಕಳ ಮೇಲೆ, ಈ ಅಪ್ಪ ಮಕ್ಕಳನ್ನು ಮುಗಿಸೋದೇ ನನ್ನ ಕೆಲಸ ಆಗ್ತದೆ. ಆದ್ದರಿಂದ ದಯಮಾಡಿ ಈ ರೀತಿ ಏನು ಸಮಾಜದ ಹೆಸರನ್ನ ಇರುತ್ತೆ, ಮಗ ಮೊಮ್ಮಗ ಅಳಿಯ 3 ಜನ ಬಿಟ್ಟರೆ ಯಾರಿಗೂ ಕೂಡ ಸಮಾಜ ಸನ್ಮಾನ್ಯ ಅಂದ್ರೆ ಅವರ ಅಂತ್ಯದ ಕಾಲದಲ್ಲಿ ಒಮ್ಮೆ ಅವರಿಗೆ ಆಸಕ್ತಿ ನೋಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿ ಆಡಿಯೋ ರಾಕಿ ರಾಕಿ ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋದ್ರೆ ಪಾಪ ದೇವೇಗೌಡರು ಬಂದು ಹೇಳ್ತಿರ್ತಾರೆ. ಅವ್ರು ಯಾರಪ್ಪ ಬಸವರಾಜ್ ಕೂತಿರ್ತಾರೆ, ಇನ್ನೊಂದು ಸೋಮಣ್ಣ ಕೂತಿರ್ತಾರೆ. ಇವರೇ ಕಾಲ ಕಳೆದ ಎಲೆಕ್ಷನ್ ಇವರು ಸೋಲಿಸ್ತಾರೆ. ಆದ್ರಿಂದ ಸೋಲಿಸಿದ್ರೆ ಹೊತ್ತು ಸೋಮಣ್ಣಗೆ ಓದ್ಬಿಡೋದು ಅಂತ ಏನಿದೆ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಅಭ್ಯರ್ಥಿ ನಿಮ್ಮೆಲ್ಲರ ಅಭ್ಯರ್ಥಿ, ನಿಮ್ಮ ಜೊತೆಯಲ್ಲಿ ಸದಾಕಾಲ ಸ್ಪರ್ಧಿಸತಕ್ಕಂತಹ ಮಾಜಿ ನ್ಯಾಯಾಧೀಶರು ಕೂಡ ಅಂತಹ ಒಬ್ಬ ಸರಳ ಸಜ್ಜನಿಂದ ನಮ್ಮ ಕ್ಷೇತ್ರದಿಂದ ಕೆಲಸತಕ್ಕಂಥ ಹಿರಿಮೆ ಹೆಮ್ಮೆ ನಮ್ಮ ಕ್ಷೇತ್ರದ ಜನರನ್ನು ಹಾಕಬೇಕು. ಆ ರೀತಿ ನಾವೆಲ್ಲ ಕೀರ್ತಿವಂತರನ್ನಾಗಿ ಮಾಡಿ ಅವರು ಲೋಕಸಭೆಯಲ್ಲಿ ಅವರ ಒಂದು ಏನೆಲ್ಲ ಪರ್ಫಾರ್ಮೆನ್ಸ್ ಇದೆ, ಅವರ ಒಂದು ಆ ಒಂದು ಲೋಕಸಭೆಯಲ್ಲಿ ನಡೆಸತಕ್ಕಂಥ ಅವರ ಒಂದು ಕಾರ್ಯವೈಖರಿ ಏನಿದೆ, ಅವರು ಎಲ್ಲ ವಿಷಯಗಳನ್ನ ಜನಪರವಾದ ರೈತಪರವಾದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಿ ನಮ್ಮ ಜಿಲ್ಲೆಗೆ ಅವರ ಕೀರ್ತಿಯನ್ನ ತಂದುಕೊಟ್ಟರು. ಅದರ ಜೊತೆಯಲ್ಲಿ ದೊಡ್ಡ ಕೀರ್ತಿ ನಮ್ಮ ಜಿಲ್ಲೆಗೆ ನಮ್ಮ ದೇಶದ ಪರವಾಗಿ ಯುಎನ್ಒದಲ್ಲಿ ನಮ್ಮನ್ನ ಪ್ರತಿನಿಧಿಸತಕ್ಕಂಥ ಕೆಲಸ. ಅದರ ಜೊತೆಯಲ್ಲಿ ನಮ್ಮ ಅದನ್ನ ಯುಎನ್ಒನ ಉದ್ದೇಶಿಸಿ ಮಾತನಾಡತಕ್ಕಂಥ ಅವಕಾಶ ನಮ್ಮ ಕ್ಷೇತ್ರದ ಅಭ್ಯರ್ಥಿಗೆ ಸನ್ಮಾನ್ಯ ಮುಖಂಡರು ಮಾತನ್ನು ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನಾವೆಲ್ಲ ಮುಖಂಡರಿಗೆ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅತಿ ಉತ್ಸಾಹದಿಂದ ಕೆಲಸವನ್ನು ಮಾಡಬೇಕು. ಆ ಮೂಲಕ ಹೆಚ್ಚು ಬಹುಮತದಿಂದ ಮುಖಂಡರುಗಳನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿ, ಇನ್ನು ಬಹಳಷ್ಟು ವಿಚಾರಗಳಿದ್ದಾವೆ, ಪ್ರಸ್ತಾವ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡೋಣ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಷಡಕ್ಷರಿಯವರು, ನಮ್ಮ ವೆಂಕಟರಮಣವರು ಕೂಡ ಪಾವಗಡದಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯ ಗೌರಿಶಂಕರ್ ಅವರು ಇರ್ಬೋದು, ಬೇರೆ ಬೇರೆ ಎಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ನಾವು ಈ ಒಂದು ಚುನಾವಣೆಯನ್ನ ಎದುರಿಸ್ತೇವೆ. ಯಾವುದೇ ಅಪಪ್ರಚಾರಗಳಿಗೆ ಯಾರು ಕಿವಿ ಕೊಡಬಾರದು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.